ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 6ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಬರಬಹುದಾದಂಥ ರೋಗಗಳು ಯಾವ ಥರ ಇದು ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 6ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಬರುವಂಥ ರೋಗಗಳು. ಉದಾಹರಣೆಗೆ ಇದನ್ನ ಲಗ್ನ ತಿಳ್ಕೊಳ್ಳೋಣ. ಇದು ಲಗ್ನ ಅಂದ್ರೆ 1ನೇ ಮನೆ. ಇಲ್ಲಿಂದ 6ನೇ ಮನೆ 1, 2, 3, 4, 5, 6. ಇಲ್ಲಿ 6ನೇ ಮನೆಯಲ್ಲಿ ನಿಮ್ದು ಲಗ್ನ ಯಾವುದೇ ಬೇಕಾದ್ರೆ ಆಗಿರ್ಬೋದು. ಬಟ್ 6ನೇ ಮನೆಯಲ್ಲಿ ಈ ತರ ಗ್ರಹಗಳಿರ್ಬೇಕು. ಗಳಿದ್ರೆ ಏನೆಲ್ಲ ಒಂದು ಪಾಸಿಬಲ್ ಇದೆ ಅಂತ ನೋಡೋಣ. ಇಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ 6ನೇ ಮನೆಯಲ್ಲಿ ನಿಮಗೆ ಹೊಟ್ಟೆಯ ಕೆಳಭಾಗದಲ್ಲಿ ಸಮಸ್ಯೆ ಆಗೋ ಚಾನ್ಸ್ ಇರ್ತದೆ. ಹೊಟ್ಟೆಯ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಶಸ್ತ್ರಚಿಕಿತ್ಸೆ ಕೂಡ ಆಗುವಂತ ಚಾನ್ಸ್ ಇರ್ತದೆ. ಬಟ್ ನೋಡ್ಬೇಕು ನೀವು ಇಲ್ಲಿ ಶನಿ ಇದ್ದಾಗ ಕ್ಷಣ ಮಾಡ್ಲಿಕ್ಕಾಗಲ್ಲ. ಪೊಸಿಷನ್ ನೋಡ್ಬೇಕು ನಿಮ್ಗೆ ಇಲ್ಲಿ ಎಷ್ಟು ಬಲ ಇದೆ ನೋಡ್ಬೇಕು. ನಂತರ ಇಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ, 6ನೇ ಮನೆ ಅಂದ್ರೆ ರೋಗಸ್ಥಾನ. ಅದು ಈ 6ನೇ ಮನೆ ರೋಗಸ್ಥಾನದಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ ಮಧುಮೇಹ ಕಾಯಿಲೆ ಬರುವಂತ ಚಾನ್ಸ್, ಸಕ್ಕರೆ ಕಾಯಿಲೆ ಬರುವಂತ ಚಾನ್ಸ್ ಇರ್ತದೆ. ಮೂತ್ರಪಿಂಡದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಬರುವ ಚಾನ್ಸ್ ಇರ್ತದೆ. ಈ ತರ ಬರುವ ಚಾನ್ಸ್ ಇರ್ತದೆ. ಇಲ್ಲಿ ಏನಾದ್ರು 6ನೇ ಮನೆಯಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ, 6ನೇ ಮನೆಯಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ ಅವರಿಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ಬೋದು, ಕೊಬ್ಬು ಜಾಸ್ತಿ ಬರ್ಬೋದು, ಕೊಬ್ಬು ಆಗ್ಬೋದು, ದಪ್ಪ ಆಗ್ಬೋದು, ಹೆಚ್ಚು ಲಿವರ್ ಪ್ರಾಬ್ಲಮ್ ಬರ್ಬೋದು. 6ನೇ ಮನೆಯಲ್ಲಿ ಗುರು ಇದ್ರೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು. ನಂತರ ಇದು ಲಗ್ನಾಗಿ ಇಲ್ಲಿ ಏನಾದ್ರು ಇದೇನಾದ್ರು 6ನೇ ಮನೆ ಆಗಿ ಇಲ್ಲೇನಾದ್ರು ಚಂದ್ರ ಗ್ರಹ ಇದ್ರೆ, 6ನೇ ಮನೆಯಲ್ಲಿ ಏನಾದ್ರು ಚಂದ್ರ ಗ್ರಹ ಇದ್ರೆ ಕೆಮ್ಮು, ಶೀತ, ಜ್ವರ, ಕಫ ಈ ತರ ಬರ್ಬೋದು. ಮತ್ತೆ ಮಾನಸಿಕ ಅಸ್ವಸ್ಥತೆ ಕೂಡ ಆಗ್ಬೋದು. ಮಾನಸಿಕ ಚಂಚಲತೆ ಈ ತರ ಕೂಡ ಆಗ್ಬೋದು 6ನೇ ಮನೆಯಲ್ಲಿ ಚಂದ್ರ ಇದ್ರೆ. ನಂತರ 6ನೇ ಮನೆಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ, 6ನೇ ಮನೆಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಹೃದಯ ಸಮಸ್ಯೆ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಮೂಳೆ ಸಮಸ್ಯೆ ಬರ್ಬೋದು. ನಂತರ ಸಪೋಸ್ ಇದೇನಾದ್ರು 6ನೇ ಮನೆಯಾಗಿ ಏನಾದ್ರು ಬುಧ ಗ್ರಹ ಇದ್ರೆ ಅಜೀರ್ಣ ಸಮಸ್ಯೆ ಬರ್ಬೋದು, ಅಲರ್ಜಿ ಸಮಸ್ಯೆ ಬರ್ಬೋದು, ಸ್ಕಿನ್ ಅಲರ್ಜಿ. 6ನೇ ಮನೆಯಲ್ಲಿ ಬುಧ ಇದ್ರೆ ಸ್ಕಿನ್ ಅಲರ್ಜಿ ಬರ್ಬೋದು, ಅದು ಸ್ಕಿನ್ ಚರ್ಮದ ಸಮಸ್ಯೆ ಬರ್ಬೋದು ಇವರಿಗೆ. ಇಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ 6ನೇ ಮನೆಯಲ್ಲಿ, ಇಲ್ಲಿ 6ನೇ ಮನೆಯಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ ಅವರಿಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ಬೋದು, ಉಷ್ಣ ಪ್ರವೃತ್ತಿ, ರಕ್ತದ ಸಮಸ್ಯೆ ಬರ್ಬೋದು, ರಕ್ತ ಜಾಸ್ತಿ ಅಥವಾ ಕಮ್ಮಿ ಈ ತರ ಆಗ್ಬೋದು. ಮತ್ತು ಉಷ್ಣತೆ ದೇಹದಲ್ಲಿ ತುಂಬಾ ಒಂದು ಶಾಖ ಪ್ರವೃತ್ತಿ ಇರ್ತದೆ. ಇದು 6ನೇ ಮನೆಯಲ್ಲಿ ಗ್ರಹಗಳ ಪ್ರಕಾರ ನಿಮಗೆ ಬರುವಂತ ಒಂದು ರೋಗಗಳು. ಇನ್ನೊಂದ್ಸಲ ಬ್ರೀಫ್ ಆಗಿ ಹೇಳ್ತೀನಿ ನೋಡಿ. 6ನೇ ಮನೆಯಲ್ಲಿ ಶನಿ ಇದ್ರೆ ಅಸ್ತಮ, ಉಸಿರಾಟ ಪ್ರಾಬ್ಲಮ್, ಶ್ವಾಸಕೋಶ ಸಮಸ್ಯೆ ಈ ತರ ಎಲ್ಲ ಬರ್ಬೋದು. ಶುಕ್ರ ಇದ್ರೆ ಮಧುಮೇಹ ಈ ತರ. ಇದನ್ನು ನೀವು ಕುಂಡಲಿ ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು. ನಿಮಗೆ ಜಾತಕ ವಿಷಯ ಮಾಡಬೇಕಂದ್ರೆ ಒಂದು ವಾಟ್ಸ್ಆಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೀನಿ. ಅಷ್ಟೊಂದು ನಮಸ್ಕಾರ.